ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಸಿಎಂ ಭೂಮಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆನೇಕಲ್ನ ಸೂರ್ಯನಗರದಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಯಿತು. ಡಿಸಿಎಂ ಸಚಿವರು, ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಂತಾರಾಷ್ಟ್ರೀಯ ಸ್ಟೇಡಿಯಂಗೆ ಸಿಎಂ ಭೂಮಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆನೇಕಲ್ನ ಸೂರ್ಯನಗರದಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಸಚಿವರು, ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜಮೀರ್ ಹಾಗೂ ಶಿವಲಿಂಗೇಗೌಡ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಇದು. 900 ಕೋಟಿ ವೆಚ್ಚದಲ್ಲಿ ಒಂದು ಬೃಹತ್ ಸ್ಟೇಡಿಯಂ ನಿರ್ಮಾಣ ಆಗುತ್ತೆ. ಸುಮಾರು 80,000 ಸೀಟಿಂಗ್ ಅರೇಂಜ್ಮೆಂಟ್ ಇರುವಂತಹ ಸಾಮರ್ಥ್ಯದ ಸ್ಟೇಡಿಯಂ ಇದು. ಈ ಸ್ಟೇಡಿಯಂ ಆಗಲೇಬೇಕಂತ ಹೇಳ್ಬಿಟ್ಟು ಒತ್ತಡ ಮಾಡಿ ಇವತ್ತು ಒಂದು ಕನಸಿತ್ತು. ಆ ಕನಸನ್ನ ನಾವು ನೆನ್ಸ್ ಮಾಡಿದೀವಿ ಅಂತ ಹೇಳಕ್ ಬಯಸ್ತಾ ಇದೀವಿ. ಅದ್ರ ಜೊತೆಯಲ್ಲಿ ಒಂದು ಸ್ಕೂಲ್ ಆಗ್ಬೇಕಂತನೂ ಈಗ ಮಾಜಿ ಲೋಕಸಭಾ ಸದಸ್ಯರಾದಂತ ಹೀಗೆ ಸುರೇಶ್ ಅವರು ಕೇಳಿದ್ದಾರೆ. ಅದಕ್ಕೂ ಒಂದು 10 ಎಕರೆ ರಿಸರ್ವ್ ಮಾಡಿಬಿಟ್ಟು ಆ ಸ್ಕೂಲ್ ಅನ್ನ ಮಾಡ್ತೀವಂತ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಲಿ ಇವತ್ತು ಸ್ಟೇಡಿಯಂ ಗುದ್ಲಿ ಪೂಜೆ ತಮಗೆಲ್ಲ ಗೊತ್ತಿದ್ದಂಗೆ 100 ಎಕರೆದಲ್ಲಿ ಇವತ್ತು ಈ ಸ್ಟೇಡಿಯಂ ಆಗ್ತಾ ಇರೋದು. 100 ಎಕರೆದಲ್ಲಿ 943 ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಟೇಡಿಯಂ ಆಗ್ತಾ ಇರೋದು. GST ಬಿಟ್ಟಿ GST 18% ಇನ್ಕ್ಲೂಡ್ ಮಾಡಿಕೊಂಡ್ರೆ ಕನಿಷ್ಠ 1,200 ಕೋಟಿ ಆಗ್ತದೆ. ಬರೆಯಲ್ಲಿ ನನ್ನ ಅನಿಸಿಕೆ ಇಡೀ ದೇಶದಲ್ಲಿ ದೊಡ್ಡ ಯಾವುದನ್ನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದೆ ಅಂದ್ರೆ ಅದು ಗುಜರಾತ್ ಬಿಟ್ರೆ ನನ್ಗೆ ಇವತ್ತು ಬಹಳ ಸಂತೋಷನ ತಂದಿರೋದಂದ್ರೆ ಇವತ್ತು 2ನೇ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ 2ನೇ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ 80,000 ಕೆಪಾಸಿಟಿ ಇದು ಇಲ್ಲಿ ಆಗ್ತಾ ಇರೋದು ನನಗೆ ತುಂಬಾ ಸಂತೋಷನ ತಂದಿದೆ. ಅದ್ರ ಜೊತೆಯಲ್ಲಿ ಇವತ್ತು ನಾವು ನಮ್ಮ KHP ವತಿಯಿಂದ KHP ವತಿಯಿಂದ ಟೋಟಲ್ 101 ಕೋಟಿದಲ್ಲಿ G3 ಬೆಡ್ರೂಮ್ದು G+10 ಮತ್ತೆ G+5 ಟೋಟಲ್ 174 ಫ್ಲಾಟ್ ಮತ್ತೆ 200 ಒಟ್ಟಾಗಿ 100 ಚಿಲ್ಲರೆ ಫ್ಲಾಟ್ಗಳು 101 ಕೋಟಿ ವೆಚ್ಚದಲ್ಲೂ ಇವತ್ತು ಗುದ್ಲಿ ಪೂಜೆನ ಮಾಡಿದೀವಿ. ಬಹಳ ಜನ ಈಗ ನನ್ನ ಅನಿಸಿಕೆ ಇಲ್ಲಿ ಸೂರ್ಯ ಸಿಟಿದಲ್ಲಿ ನಮ್ಮ ಇದು 4ನೇ ಹಂತದಲ್ಲಿ 4 ಫೇಸ್ ಅಲ್ಲಿ ಟೋಟಲ್ ನಮ್ಮ ಸೈಡ್ ಇರೋದು 2,500 ಸೈಡ್ ಇದೆ. ಅದಕ್ಕೆ ನಮ್ಗೆ ಅಪ್ಲಿಕೇಶನ್ ಬಂದಿದೆ 16,000 ಅಪ್ಲಿಕೇಶನ್ಗಳು ಬಂದಿದೆ. 16,000 ಅಪ್ಲಿಕೇಶನ್ ಅಲ್ಲಿ ಮನೆ ಸುರೇಶ್ ಸಾಹೇಬ್ರು, ಆನೇಕಲ್ ಶಿವಣ್ಣ ಅವರು ಯೋಜನೆ ಸೂರ್ಯನಗರ 3ನೇ ಹಂತದ ಬಡಾವಣೆಯಲ್ಲಿ ಸೂರ್ಯಕಿರಣ ಬಹುಮಹಡಿ ವಸತಿ ಸಮುಚ್ಚಯ. ಸೂರ್ಯನಗರ 2ನೇ ಹಂತದ ಮುಂದುವರೆದ ರಾಜಾಪುರ ಬಡಾವಣೆಯಲ್ಲಿ ಒಟ್ಟು 34 ಮನೆಗಳ ನಿರ್ಮಾಣ. ಹೀಗೆ ಇದು ಕಾಂಗ್ರೆಸ್ ಸರ್ಕಾರದ ಅಧೀನ. ಇದು ಗೊತ್ತಿಲ್ಲ ಅಂತ ಕಾಣುತ್ತೆ ಅವರಿಗೆ. ಸರ್ಕಾರದ ದುಡ್ಡೇ ಇದು. ಹೌಸಿಂಗ್ ಬೋರ್ಡ್ ಬೇರೆ ದುಡ್ಡು, ಸರ್ಕಾರದ ಬೇರೆ ದುಡ್ಡು ಇರುತ್ತಾ? ಎಲ್ಲ ದುಡ್ಡು ಒಂದೇ. ಅವ್ರು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಆದ್ಮೇಲೆ, ಇಲ್ಲಿಯ ಜನರ ಬೇಡಿಕೆ ಅಂತ ಮಾಡಿದ್ಮೇಲೆ ನೀವು ಈ ರೀತಿ ಅಪಶಕುನದ ಮಾತುಗಳನ್ನು ಆಡಬಾರ್ದು. ನಮ್ಮ ಸರ್ಕಾರ ಇವತ್ತು ನಾವಿದ್ದೇವೆ. ಈ ಭಾಗದ ಎಲ್ಲ ಜನರ ಒಂದು ಅತಿ ಅವಶ್ಯಕವಾಗಿರ್ತಕ್ಕಂಥ ಇವರ ಬೇಡಿಕೆಯನ್ನು ನಾವು ಈಡೇರಿಸಿದ್ವಿ ಅಂತ ಹೇಳಿ ನಮ್ಮ